ಕಾವೇರಿ ಕೊಳ್ಳದಲ್ಲಿ ಮಳೆ ಹೆಚ್ಚಳ ಆಗಿರೋದ್ರಿಂದಾಗಿ ರೈತರಿಗೆ ಸಿಹಿ ಸುದ್ದಿ. ಕೊಡಗಿನಲ್ಲಿ ಮಳೆ ಹೆಚ್ಚಳ ಆಗಿದೆ. ಕೆಆರ್ಎಸ್ ಡ್ಯಾಂನ ಒಳಹರಿವಿನಲ್ಲೂ ಕೂಡ ಭಾರಿ ಏರಿಕೆಯಾಗಿದೆ. ಕಾವೇರಿ ಜಲಾಶಯಗಳಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. 100 ಅಡಿಯತ್ತ ಏರ್ತಾ ಇದೆ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ. 2 ದಿನದ ಅಂತರದಲ್ಲಿ ಕೆಆರ್ಎಸ್ ಡ್ಯಾಂಗೆ 5 ಅಡಿ ನೀರು ಏರಿಕೆಯಾಗಿದೆ. ಮೊನ್ನೆ 17 ಟಿಎಂಸಿ ಇದ್ದಂತಹ ಸಂಗ್ರಹ ಇವತ್ತು 20.477 ಟಿಎಂಸಿ ಸಂಗ್ರಹಕ್ಕೆ ಏರಿಕೆಯಾಗಿದೆ. ಇದೇ ರೀತಿ ಮಳೆಯಾದ್ರೆ ಜಲ ಸಂಕಷ್ಟ ದೂರವಾಗುವಂತಹ ನಿರೀಕ್ಷೆ ಇದೆ. ಒಂದೆಡೆ ಸಂಪೂರ್ಣವಾಗಿ ಕಬಿನಿ ಜಲಾಶಯ ಭರ್ತಿಯಾಗಿದೆ. ತಮಿಳುನಾಡಿಗೆ ಪ್ರಕೃತಿ ದತ್ತವಾಗಿಯೇ ನೀರು ಅವ್ರಿಗೆ ಎಷ್ಟು ಕೊಡಬೇಕಾಗಿದೆಯೋ ಅಷ್ಟೀಗ ಹರಿತಾ ಇದೆ. ಸೊ ಹಾಗಾಗಿ ರೈತರಲ್ಲಿ ಮೂಡಿದಂತಹ ಆತಂಕದ ಛಾಯೆ ಏನಿದೆ ಅದು ಈಗ ನಿಧಾನಕ್ಕೆ ಕರಗ್ತಾ ಇದೆ. ಕಳೆದ 1 ವಾರಗಳಿಂದ ಮಳೆ ಅಬ್ಬರಿಸ್ತಾ ಇರೋದು. ಹೀಗಾಗಿ ಕಾವೇರಿ ಜಲಾನಯನ ಪ್ರದೇಶದ ಎಲ್ಲ ಡ್ಯಾಂಗಳು ಕೂಡ ಈಗ ನೀರು ತುಂಬುತ್ತಾ ಇದೆ. ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಹೋರಾಟದಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ರಾಜ್ಯ ಸರ್ಕಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಭರ್ಜರಿ ಮಳೆ ಆಗ್ತಾ ಇದ್ದು ಇದರಿಂದಾಗಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗಿದೆ. ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದಲ್ಲಿ ಇದ್ದೀನಿ. ಇಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. 124.80 ಗರಿಷ್ಠ ಮಟ್ಟ ಹೊಂದಿರತಕ್ಕಂಥ ಈ ಜಲಾಶಯದಲ್ಲಿ ಈಗ 97 ಅಡಿ ನೀರಿನ ಮಟ್ಟ ಏರಿಕೆಯಾಗಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದ ಈ ಪರಿಸ್ಥಿತಿ ಇರಲಿಲ್ಲ. ಕೇವಲ 92 ಅಡಿ ಅಷ್ಟೇ ನೀರು ಸಂಗ್ರಹ ಆಗಿತ್ತು. ಮುಂಗಾರು ಕೈ ಕೊಟ್ಟಿತ್ತು. ಆ ಕಾರಣಕ್ಕಾಗಿ ಮಂಡ್ಯ ಜಿಲ್ಲೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಬರದ ಛಾಯೆ ಆವರಿಸಿತ್ತು. ಅಂದರೆ ಇಂತಹ ಬರದ ನಡುವೆಯೂ ಕೂಡ CWMA ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂಥ ಆದೇಶ ಮಾಡಿತ್ತು. ಆದೇಶ ವಿರುದ್ಧ ಇಡೀ ಜಿಲ್ಲೆಯಾದ್ಯಂತ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆ ಹೋರಾಟದ ಕಿಚ್ಚು ಹೆಚ್ಚಾಗಿತ್ತು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿಬಂದಿತ್ತು. ಇದರಿಂದ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಸಿಲುಕಿತ್ತು. ಒಂದು ಕಡೆ CWMA ಆದೇಶವನ್ನು ಪಾಲನೆ ಮಾಡಬೇಕು, ಈ ಕಡೆ ನಮ್ಮ ರಾಜ್ಯದ ರೈತರ ಹಿತ ಕಾಯಬೇಕು. ಎರಡನ್ನೂ ಕೂಡ ಸವಾಲಿನ ರೀತಿ ಬಗೆಹರಿಸಬೇಕಾದಂಥ ಒಂದು ಸಂಕಷ್ಟದಲ್ಲಿ ರಾಜ್ಯ ಸರ್ಕಾರ ಇತ್ತು. ಇವತ್ತು ಸರ್ವಪಕ್ಷಗಳ ಸಭೆಯನ್ನು ಕರೆದು ಈ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈ ನಡುವೆ ವರುಣದೇವನ ಕೃಪೆಯಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ 2-3 ದಿನಗಳಿಂದ ಭರ್ಜರಿ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ 100 ಅಡಿಯತ್ತ ಕೆಆರ್ಎಸ್ ಜಲಾಶಯ ದಾಪು ಕಾಲಿಟ್ಟಿದೆ. ಅಂದರೆ ಕಳೆದ 2 ದಿನಗಳಿಂದ 92 ಅಡಿ ಇದ್ದ ನೀರಿನ ಮಟ್ಟ ಇವತ್ತು 97 ಅಡಿಗೆ ಏರಿಕೆಯಾಗಿದೆ. ಮೊನ್ನೆ ಅಷ್ಟೇ ಕೇವಲ 17 ಟಿಎಂಸಿ ಇತ್ತು. ಇವತ್ತು 20.5 ಟಿಎಂಸಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಅಂದರೆ ಇದೇ ರೀತಿಯಾಗಿ ಮಳೆ ಮುಂದುವರೆದಂಥ ಸಂದರ್ಭದಲ್ಲಿ ಕೆಆರ್ಎಸ್ ಜಲಾಶಯ ಕೆಲವೇ ದಿನಗಳಲ್ಲಿ ಭರ್ತಿಯಾಗುತ್ತೆ. ಮತ್ತೊಂದು ಕಡೆ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂಥ CWMA ಆದೇಶ ಏನಿತ್ತು ಅದನ್ನು ಕಬಿನಿ ಜಲಾಶಯದಿಂದ ಪೂರೈಸಲಾಗ್ತಾ ಇದೆ. ಕಬಿನಿ ಜಲಾಶಯವು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದಾಗಿ ಆ ತಮಿಳುನಾಡಿನ ಕೋಟವನ್ನು ಕೂಡ ಈಗ ಪೂರೈಸಲಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರಕೃತಿ ದತ್ತವಾಗಿಯೇ ಎಲ್ಲ ಸಮಸ್ಯೆಗಳು ಕೂಡ ಈಗ ದೂರವಾಗ್ತಾ ಇದೆ. ಆದರೆ ಒಂದು ಸಂಕಷ್ಟ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಆಗಿಲ್ಲ ಅನ್ನುವಂಥದ್ದು. 83% ಮಳೆಯ ಕೊರತೆ ಆಗಿದೆ. ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಕೂಡ ರೈತರಿಗೆ ಹೊಸ ಬೆಳೆಯನ್ನು ಬೆಳಿಬಿಡಿ ಅನ್ನುವಂಥ ಆದೇಶವನ್ನು ಮಾಡಿತ್ತು. ಆದರೆ ಈಗ ಮಳೆರಾಯನ ಕೃಪೆ ಆಗ್ತಾ ಇದೆ. ಒಂದು ಉತ್ತಮ ರೀತಿಯ ಮಳೆಯಿಂದಾಗಿ ಕೆಆರ್ಎಸ್ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಇದೇ ರೀತಿಯಾಗಿ ಮಳೆಯಾಗಿ ಜಲಾಶಯ ಭರ್ತಿಯಾದಂಥ ಸಂದರ್ಭದಲ್ಲಿ ನಾಲೆಗಳ ಮುಖಾಂತರ ನೀರನ್ನು ಹರಿಸಲಾಗುತ್ತೆ. ಆ ಸಂದರ್ಭದಲ್ಲಿ ರೈತರು ತಮ್ಮ ಬೆಳೆಗಳನ್ನು ಉಳಿಸ್ಕೊಳ್ಬೋದು, ಹೊಸ ಬೆಳೆಯನ್ನು ಕೂಡ ಬೆಳೆಯುವಂಥ ಕೆಲಸ ಮಾಡ್ಬೋದು. ಅಂದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪ್ರಕೃತಿ ದತ್ತವಾಗಿ ಒಂದು ಪರಿಹಾರ ಕೂಡ ಸಿಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಉತ್ತಮ ಮಳೆಯಿಂದಾಗಿ ತಮಿಳುನಾಡಿನ ಕೋಟ ಮತ್ತು ಈ ರೈತರ ಹಿತ ಕಾಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಕೂಡ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಉತ್ತಮ ಮಳೆಯಿಂದಾಗಿ ಎಲ್ಲ ಸಮಸ್ಯೆಗಳು ಕೂಡ ಈಗ ಬಗೆಹರಿದು ಕಾವೇರಿ ಹೋರಾಟಕ್ಕೆ ಒಂದು ತಾತ್ಕಾಲಿಕ ಬ್ರೇಕ್ ಸಿಕ್ಕಂತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ಕೆಆರ್ಎಸ್. ಇನ್ನು ಜಲಯುದ್ಧದ ಮಧ್ಯೆ ಕಾವೇರಿ ಈಗ ಉಕ್ಕಿ ಹರಿತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಹೀಗಾಗಿ ಅಪಾಯ ಮಟ್ಟವನ್ನು ಮೀರಿ ಕಾವೇರಿ ನದಿ ಈಗ ಹರಿತಾ ಇದೆ. ಹಲವು ಕಡೆಗಳಲ್ಲಿ ತೋಟ ಗದ್ದೆಗಳಿಗೆ ನೀರು ನುಗ್ಗಿ ಅವಾಂತರಗಳು ನಿರ್ಮಾಣ ಆಗಿದೆ. ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಕೊಡಗಿನಲ್ಲೂ ಕೂಡ ಈಗ ಕಾವೇರಿ ನದಿಯಿಂದ ಒಂದಷ್ಟು ಅವಾಂತರಗಳು ಅಂದರೆ ತೋಟಗಳಿಗೆ ನೀರು ನುಗ್ತಾ ಇದೆ. ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಹಲವು ಕಡೆಗಳಲ್ಲಿ ತೋಟ ಗದ್ದೆಗಳಿಗೆ ನೀರು ನುಗ್ಗಿರೋದು.
ಕಳೆದ ವಾರದ ಹಿಂದೆ ಇದ್ದಂತಹ ಪರಿಸ್ಥಿತಿ ಈಗ ಸಂಪೂರ್ಣವಾಗಿ ಭಿನ್ನವಾಗಿದೆ. ಮಳೆ ಇಲ್ಲದೆ ಆತಂಕದಲ್ಲಿದ್ದಂತಹ ನಾಡಿನ ಜನತೆ ಈಗ ಒಂದು ರೀತಿಯಲ್ಲಿ ಸಮಾಧಾನ ಪಡುವಂತಹ ಪರಿಸ್ಥಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.